ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಈ ಹಿಂದೆ ಭಾರತದ ವಿರುದ್ಧ ಆಡಲ್ಲ ಅಂತ ಒಂದು ಮೊಂಡಾಟವನ್ನ ಮಾಡಿತ್ತು. ಆದರೆ ಇದೀಗ 10 ದಿನಗಳ ಡ್ರಾಮಾಗೆ ತೆರೆ ಬಿದ್ದಿದೆ. ಪಾಕಿಸ್ತಾನ ಸರ್ಕಾರ ಭಾರತದ ಜೊತೆ ನಮ್ಮ ತಂಡ ಅಂದರೆ ಪಾಕಿಸ್ತಾನ ತಂಡ ಆಡುತ್ತೆ ಅಂತ ಒಂದು ಒಪ್ಪಿಗೆಯನ್ನು ನೀಡಿದೆ. ಹೀಗಾಗಿ ನಿಗದಿಯಂತೆ 15ನೇ ತಾರೀಕು ಕೊಲಂಬೋದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ನಡೆಯುತ್ತೆ. ಈ ಬಗ್ಗೆ ಮಾತಾಡೋಣ. ಇದ್ರ ಜೊತೆಗೆ ನಿನ್ನೆ 3 ಮ್ಯಾಚ್ಗಳು ನಡೆಯಿತು. ಈ ಬಗ್ಗೆ ಕೂಡ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ಪಾಟೀಲ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಮೊದಲೆಲ್ಲ ಒಂದು 10 ದಿನಗಳ ಡ್ರಾಮಾ ಮೊಂಡಾಟ ಮಾಡಿದ್ರು. ಈಗೇನು ದುಡ್ಡಿನ ಆಸೆಗೋಸ್ಕರ ಒಪ್ಕೊಂಡ್ರ ಹೇಗೆ ಅಂತ? ಕೆಲವೊಬ್ರು ಭಿಕ್ಷೆ ಬಿಡ್ತಿರ್ತಾರೆ. ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಭಿಕ್ಷೆ ಬಿಡ್ತಿರ್ತಾರೆ, ನೋಡಬೇಕು. ಕೆಲವೊಬ್ರಿಗೆ ನಮಗೆ ಪಾಪ ಅನ್ಸುತ್ತೆ, ಒಂದು 5 ರೂಪಾಯಿ ಕೊಡೋಣ, 10 ರೂಪಾಯಿ ಕೊಡೋಣ ಅಂತ ಹೇಳಿ. ಕೆಲವೊಬ್ರು ಇನ್ನೊಂದು ಕಡೆಗೆ ಏನಾದರೂ ಊಟ ಕೊಡ್ಸೋಣ ಇವ್ರಿಗೆ ಅಂತ ಹೇಳಿ ನಾನು ಭಾಳ ಸರಿ ಸೋಷಿಯಲ್ ಮೀಡಿಯಾದಾಗ ನೋಡ್ತೀನಿ. ಕೆಲವೊಬ್ರಿಗೆ ಏನಾದರೂ ರೈಸ್ ಗೀಸ್ ಕೊಡ್ಸಾಗ ರೈಸ್ ಅಷ್ಟೇ ಕೊಡ್ತೀವಿ ಅಂತ ಒಗ್ದಿರ್ತಾರೆ. ದಿಮಾಕು ಅಂದ್ರೆ ತಿನ್ನಕ್ ಅನ್ನ ಇರಲ್ಲ, ಆದ್ರೂ ದಿಮಾಕು. ಆ ಒಂದು ಕೆಟಗರಿಗೆ ಈ ಪಾಕಿಸ್ತಾನ ಸೇರತ್ತೆ. ಅಲ್ಲಿ ಜನರಿಗೆ ಚಪಾತಿಗೆ ಅಥವಾ ಹಿಟ್ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇಲ್ಲಿ ಇಷ್ಟೊಂದು ಲಾಸ್ ಮಾಡ್ಕೊಂಡು ನಾವು ಆಟ ಆಡಲ್ಲ ಅಂತ ಸೋಗ್ ತೋರಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಒಂದು ಪಶ್ಚಾತ್ತಾಪ ಆಯ್ತು, ಅಯ್ಯೋ ಇದನ್ನ ಬಿಟ್ರೆ ನಮ್ಗೆ ಎಷ್ಟೋ ಕೋಟಿ ಲಾಸ್ ಆಗುತ್ತೆ, ಈಗಲೇ ಭಿಕ್ಷೆ ಬಿಡ್ತಾ ಇದೀವಿ, ಇನ್ನು ಬಟ್ಟೆನೂ ತೆಗೆದೋಗಿಬೇಕಾಗತ್ತೆ, ಅಂತ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಒಂದು ಡ್ರಾಮಾ ಮಾಡಿದ್ರು. ಒಂದು 10-15 ದಿನದಿಂದ ಡ್ರಾಮಾ ಮಾಡ್ತಾ ಇದ್ರು ನೋಡಿ. ಇದು ಮತ್ತೆ ಇನ್ನೊಂದೇನು ಗೊತ್ತಾ, ತನ್ನ ದೇಶಕ್ಕೆ ಏನಾದರೂ ಆದಾಗ ಡ್ರಾಮಾ ಮಾಡಿ ಓಕೆ ನಾವು ಆಡಲ್ಲ ಹಾಗೆ ಹೀಗೆ ಅನ್ನೋದೆಲ್ಲ ನಾನು ಬೇರೆ ಬೇರೆ ದೇಶಗಳಲ್ಲಿ ಕೇಳಿದೀವಿ. ಭಾರತ ಕೂಡ ಹಂಗೆ ಭಾಳ ಸರಿ ಮಾಡಿದೆ, ಓಕೆ. ಆದ್ರೆ ಬೇರೆಯವ್ರಿಗೆ ಯಾರಿಗೂ ಅನ್ಯಾಯ ಆಯ್ತು, ಅದು ಕೂಡ ಇವ್ರು ಆತ್ಮೀಯರು ಅಲ್ಲ, ಅವರು ಇವರಿಂದನೇ ಹೊಡೆದಾಡಿ ಬಡದಾಡಿ ಕಿತ್ತಾಡಿ ಹೊರಗಡೆ ಹೋದವರು. ಅವ್ರಿಗೇನೋ ಅನ್ಯಾಯ ಆಯ್ತು ಅಂತ ಹೇಳಿ ತಾವು ಬಾಯ್ ಬಡ್ಕೊಂಡು ಭಾರತ ಹಾಗೆ ಭಾರತ ಹೀಗೆ ಅಂತ ಹೇಳಿ ICC ಮುಂದೆ ದೊಡ್ಡ ಡ್ರಾಮಾ ಮಾಡಿ ಏನೋ ಒಂದು ಮೀಟಿಂಗ್ ಮಾಡಿಸಿ ಏನೇನೋ ಮಾಡಿದ್ರು. ಬಟ್ ನಿನ್ನೆ ಒಂದು ರಾದ್ದಾಂತಕ್ಕೆ ಒಂದು ಬ್ರೇಕ್ ಆಯಿತು. ಓಕೆ, ಈಗ 15ನೇ ತಾರೀಕು ಏನು ಈ ವಿಶ್ವಕಪ್ನ 15ನೇ ತಾರೀಕು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಏನಂತ ಇದ್ವಲ್ಲ, ಅದು ನಿಗದಿ ಆಯಿತು. ಬಟ್ ನನಗೆಲ್ಲೋ ಹೈ ವೋಲ್ಟೇಜ್ ಅಂತ ಅನಿಸ್ತಾ ಇಲ್ಲ. ನೋಡಿ, ಲಾಸ್ಟ್ ಒಂದು 10 ಮ್ಯಾಚ್ ತೆಗೆದ್ರೆ ಒಂದು ಮ್ಯಾಚ್ ಗೆದ್ದಿಲ್ಲ ಅವರು. ಇಂಥ ಡಬ್ಬಾ ಟೀಮ್ ಜೊತೆಗೆ ಏನು ಹೈ ವೋಲ್ಟೇಜ್. ಸೂರ್ಯಕುಮಾರ್ ಯಾದವ್ ಹೇಳಿದ್ರು, ಏನು ಇಲ್ರಿ, ಏನು ಮ್ಯಾಚ್ ಅಲ್ಲ ಇದು, 8-0 ಆಗಿದೆ, ಇನ್ನೇನು ಇಂಥ ಕಾಂಪಿಟೇಷನ್ ಇಲ್ಲ, ಅಂಥವ್ರ ಜೊತೆ ಆಡೋದು ಈಸಿಯಾಗಿ ಗೆಲ್ತೀವಿ ಬಿಡಿ ಅನ್ನೋವಂಥದ್ದು ಇದೆ. ಬಟ್ ಹಂಗಂತ ಹೇಳಿ ಯಾವುದು ಕ್ರಿಕೆಟ್ನಲ್ಲಿ ಸಾಧ್ಯ ಅನ್ನೋಂಥದ್ದು ಏನೂ ಇಲ್ಲ. ಬಟ್ ಪಾಕಿಸ್ತಾನದ ಮೊಂಡಾಟ ನೋಡಿದ್ರೆ ಇವ್ರಿಗೆ ಸೊಕ್ಕನ್ನ ICC ಅವ್ರು ಕರೆಕ್ಟಾಗಿ ಮುರಿದ್ರು ಅಂತ ಅನ್ಸುತ್ತೆ. ನಾವು ಬರಲ್ಲ ಅಂತ ಇದ್ರಲ್ಲ, ಇವ್ರಿಗೆ ಏನಿತ್ತು ಅಂತಂದ್ರೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಉರಿ ಇತ್ತು. ಆಮೇಲೆ ಆಪರೇಷನ್ ಸಿಂಧೂರದಲ್ಲಿ ಅವ್ರದ್ದು ಸೇನಾ ನೆಲೆಗಳನ್ನೆಲ್ಲ ಹೊಡೆದ್ವಲ್ಲ, ಅದೊಂದು ಉರಿ ಇತ್ತು. ಅದಾದ ನಂತರ ವಿಶ್ವದ ಮುಂದೆ ಎಲ್ಲ ತಮ್ಮ ಆಟ ಕಿತ್ತಾಟದ ಮೂಲಕ ಎಲ್ಲ ಬೆತ್ತಲಾಗ್ಬಿಟ್ರು ಇವರು, ಭಯೋತ್ಪಾದಕರ ದೇಶ ಅಂತ ಹೇಳಿ. ಅದೆಲ್ಲ ಉರಿಯುತ್ತಲ್ಲ, ಅದಕ್ಕೆ ಇದನ್ನ ಈ ರೀತಿಯಾಗಿ ತಿರ್ಸ್ಕೊಳ್ಳೋಣ ಅನ್ನುವಂಥದ್ದು ಒಂದು ಕಾಂಪಿಟೇಷನ್ಗೆ ಹೇಳಿದ್ರು. ಬಟ್ ಅಲ್ಲೂ ಕೂಡ ನಿನ್ನೆ ಸೋತು ಇಲ್ಲ ಆಡ್ತೀವಿ ಅಂತೇಳಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ರು. ಬಟ್ ಇದರಿಂದ ಗೊತ್ತಾಗೋದು ಒಂದೇ, ಇಡೀ ವಿಶ್ವದಲ್ಲಿ ಭಾರತದ ಎದುರು ಯಾವ ತಂಡನೂ ನಿಲ್ಲಕ್ಕಾಗಲ್ಲ. ಅಷ್ಟು ನಾವು ಬಲಾಢ್ಯವಾಗಿದ್ದೀವಿ. ಅಷ್ಟು ನೋಡಿ, ನಾವು ಏಷ್ಯಾ ಕಪ್ ಪಾಕಿಸ್ತಾನದಲ್ಲಿ ಇತ್ತು, ನಾವು ಆಡಲ್ಲ ಅಲ್ಲಿ ಅಂದ್ವಿ, ಅದನ್ನು ತೊಗೊಂಬಂದು ಶ್ರೀಲಂಕಾಗೆ ಹಾಕಿದ್ರು. ಓಕೆ, ಆಮೇಲೆ ಹ್ಯಾಂಡ್ ಶೇಕ್ ವಾರ್ ನಾವು ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ದೊಡ್ಡ ರಾದ್ದಾಂತ ಮಾಡಿದ್ರು, ನಾವು ಆಡಲ್ಲ, US ಜೊತೆಗೆ ನಾವು ಬ್ಯಾನ್ ಮಾಡ್ತೀವಿ. ಹಂಗೆ ನೆಕ್ಸ್ಟ್ ಮ್ಯಾಚಿಗೆ ಬಂದು ಅವ್ರ ಜೊತೆಗೂ ಆಡಿದ್ರು. ಭಾರತ ಏನು ಹೇಳುತ್ತೋ ಅದನ್ನ ಇಡೀ ವಿಶ್ವದ ಕ್ರಿಕೆಟ್ ಎಲ್ಲ ಬೋರ್ಡ್ಗಳು ಕೇಳುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಷ್ಟು ಬಲಾಢ್ಯವಾಗಿದೆ, ಅಷ್ಟು ಆರ್ಥಿಕವಾಗಿ ಸಬಲರಾಗಿದ್ವಿ, ಮತ್ತು ಅಷ್ಟು ನಿಷ್ಠಾವಂತನೂ ಕೂಡ ನಮ್ಮ ಭಾರತ ಕ್ರಿಕೆಟ್ ಮಂಡಳಿ ಇದೆ. ಅದೇ ಕಾರಣಕ್ಕಾಗಿ ICCನೂ ಬಗ್ಗುತ್ತೆ, ಅದರ ಜೊತೆಗೆ PCBನೂ ಬಗ್ಗಿದೆ. ಬಾಂಗ್ಲಾದೇಶನಂತೂ ಹೊರಗೆ ಹಾಕಿಬಿಟ್ಟಿದ್ದೀವಿ. ನನಗನ್ಸಿದ ಮಟ್ಟಿಗೆ ಪಾಕಿಸ್ತಾನ ಹೇಗೆ ಆಡುತ್ತೆ ಅಂತಂದರೆ, ಅವರು ಇನ್ನೊಂದು ಬೇಡಿಕೆನೂ ಇಟ್ಟಿದ್ದಾರೆ, ಹ್ಯಾಂಡ್ ಶೇಕ್ ಮಾಡಬೇಕು. ಹ್ಯಾಂಡ್ ಶೇಕು ಮಾಡಲ್ಲ, ಅವ್ರ ಮುಖಕ್ಕೆ ಕೊಟ್ಟು ಮುಖನೂ ನೋಡಲ್ಲ, ಒನ್ ಸೈಡ್ ಮ್ಯಾಚಲ್ಲಿ ವಿನ್ ಆಗ್ತೀವಿ. ಬಟ್ ಮ್ಯಾಚ್ ಆಗತ್ತೆ ಅನ್ನುವಂಥದ್ದು, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋದಕ್ಕೆ ಯಾರು ಖುಷಿ ಪಡ್ತಾರೆ ಅಥವಾ ಥ್ರಿಲ್ಲಿಂಗ್ ಅಂತ ಅನಿಸ್ಕೊಳ್ತಾರೆ ಅಥವಾ ಅವರು ಸೋಲೋದನ್ನ ನೋಡಿ ಖುಷಿ ಪಡ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಸಂತೋಷ ಸುದ್ದಿ ಇದು ಅಷ್ಟೇ. ಎಸ್, ಇನ್ನು ರಘುವೀರ್, ನೀವೇನು ಹೇಳ್ತೀರಾ ಈ ಒಂದು ಇದ್ರ ಬಗ್ಗೆ? ಅಂದರೆ ಇಂಡಿಯಾ ಹಾಗೂ ಪಾಕಿಸ್ತಾನ ಆಡಲ್ಲ ಅಂತಲೇ ನಾವು ಅಂದ್ಕೊಂಡಿದ್ವಿ, 10 ದಿನಗಳಿಂದ ನಾವು ಆಡಲ್ಲ ಅಂತ ಅವರು ಹೇಳ್ತಾ ಇದ್ರು. ಸೊ ಇದೀಗ ಕೊನೆಗೂ ಅವ್ರ ಸರ್ಕಾರನೇ ಒಪ್ಪಿಗೆ ಕೊಟ್ಟಿದೆ. ಸೊ ಏನು ಹೇಳ್ತೀರಾ?
ಅದೇ ಮೇಡಮ್, ನಾನು ಆ ದಿವಸದಿಂದನೂ ಅದೇನೇ ಹೇಳ್ತಿದ್ದೆ ಸ್ಟಾರ್ಟಿಂಗ್ ದಿಂದ, ಅಂದ್ರೆ ಇಲ್ಲ ಪಾಕಿಸ್ತಾನಿಗೆ ಆಡ್ಬೇಕಾದಂತ ಅನಿವಾರ್ಯತೆ ಒಂದ್ ಕಡೆ, ಆದ್ರೆ ಅವ್ರ ಮಾತ್ ಮೇಲೆ ಅವ್ರು ನಿಂತ್ಕೊಳೋದಿಲ್ಲ ಅಂತಾನು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಪಾಕಿಸ್ತಾನ ಅದೇ ರೀತಿ ಆಟ ಆಡ್ಕೊಂಡು ಬರ್ತಾ ಇದೆ. ಇಲ್ಲಿ ಅವ್ರು ಮತ್ತೊಂದು ಬೇಡಿಕೆ ಏನ್ ಇಟ್ಟಿದ್ದಾರೆ ಅಂತಂದ್ರೆ ನನ್ ಶಾಕ್ ಅದ ಈ ಬೇಡಿಕೆ ಅಂದ್ರೆ, ಅವರು ದ್ವಿಪಕ್ಷೀಯ ಸರಣಿ ಅಂತ ಇಡ್ಬೇಕಂತೆ, ಅದ್ರ ಜೊತೆಯಲ್ಲಿ ಒಂದು ತ್ರಿಕೋನ ಸರಣಿ ಇಡ್ಬೇಕಂತೆ, ಅದರಲ್ಲಿ ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಇರ್ಬೇಕಂತೆ. ಇವರಿಗೆ ಭಾರತ ಜೊತೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ವರ್ಲ್ಡ್ ಕಪ್ ಅಲ್ಲಿ ನಡೆಯುವಂತ T20 ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ಬೈಕೌಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆ ದ್ವಿಪಕ್ಷೀಯ ಸರಣಿನೂ ಬೇಕಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ನಿಲುವು ಅಂತ ನನ್ಗಂತೂ ಅರ್ಥ ಆಗಿಲ್ಲ. ಈ ಪಾಕಿಸ್ತಾನ ನಿಲುವೇ ಯಾವ ತರ ನಿಲುವು ತಗೊಳ್ತಾ ಇದಾರೆ ಅಂತ. ಇನ್ನು ತ್ರಿಕೋನ ಸರಣಿ ಅಂತ ಬಂದಾಗ ಈ ಹಿಂದಿನ ವರ್ಷಗಳೆಲ್ಲ ತ್ರಿಕೋನ ಸರಣಿಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದ್ವು. ಬಲಿಷ್ಠ ರಾಷ್ಟ್ರಗಳ ಜೊತೆ ಈ ತ್ರಿಕೋನ ಸರಣಿಗಳು ನಡೆದ್ರೆ ಒಂದ್ ರೀತಿ ಚೆನ್ನಾಗಿರುವಂತ ಆಟಗಳನ್ನ ನಾವು ನೋಡ್ತಾ ಇದ್ವಿ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ ಈ ತಂಡಗಳ ಜೊತೆ ತ್ರಿಕೋನ ಸರಣಿ ಆಡಿದ್ರೆ ಒಂದು ಪ್ರಬಲವಾದ ಪೈಪೋಟಿ ಇರುತ್ತೆ. ಇವಾಗ ನಾವು ಬಾಂಗ್ಲಾದೇಶ್, ಪಾಕಿಸ್ತಾನ ಅಂತ ಇವಾಗ ಹೇಳ್ಕೊಳ್ಳುವಂತ ಆಟನು ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ್ ತಂಡಗಳು ಆಡ್ತಾನೆ ಇಲ್ಲ. ಇವ್ರ ಜೊತೆ ಏನಾದ್ರೂ ತ್ರಿಕೋನ ಸರಣಿ ಆಡಿದ್ರೆ BCCIಗೆ ಇದರಿಂದ ಲಾಭನೂ ಬರ್ತಿಲ್ಲ. ಲಾಭ ಬರೋದ್ರಿಂದನೇ ಆಟ ಆಡ್ಬೇಕಾಗಿರುತ್ತೆ. ಈ ಒಂದು ಎಲ್ಲ ICCಗೂ ಒಂದು ಲಾಭ ಏನು ಇರುತ್ತಲ್ಲ ಅದನ್ನ ಮೇಲೆಗೆ ಆಟ ಆಡ್ತಾ ಇರ್ತಾರೆ ಹೊರತು ಇವ್ರು ಕೇಳಿದ ತಕ್ಷಣ ಇವರಿಗೆ ಹೇಳ್ಕೊಳ್ಳುವಂತ ಇವ್ರಿಗೆ ಏನು ಬೇಡಿಕೆ ಇಟ್ಟ ಮೇಲೆ ಅದನ್ನ ICC ಅವರು ಸಂಪೂರ್ಣವಾಗಿ ಎಲ್ಲ ಸ್ಪಂದಿಸಬೇಕು ಅನ್ನೋದು ಏನು ಅವಶ್ಯಕತೆ ಇರಲ್ಲ. ಆ ಒಂದು ನಿಟ್ಟಿನಲ್ಲಿ ಇವರು ಏನ್ ಬೇಡಿಕೆಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಮತ್ತೆ ಮುಖಭಂಗನ ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ ಯಾವುದೇ ಬೇಡಿಕೆಗಳನ್ನು ಅಂದ್ರೆ ಇವ್ರಿಗೆ ಏನ್ ಅವಶ್ಯಕತೆ ಇಲ್ಲ ಅಲ್ಲ ಅದನ್ನೇ ಅವ್ರು ಕೇಳ್ಕೊಳಕ್ ಹೊರಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಈಗ ಅವರಿಗೆ ಆಟ ಆಡದೆ ಬೇರೆ ದಾರಿನೇ ಇಲ್ಲ. ಅವರು ಆಟ ಅವರಿಗೆ ಇನ್ಮೇಲೆ ಏನಂದ್ರೆ ಮುಚ್ಕೊಂಡು ಬಂದು ವರ್ಲ್ಡ್ ಕಪ್ ಆಡ್ಬೇಕು ಇಷ್ಟೇ. ಅವ್ರ ವಾರ್ನಿಂಗ್ ಕೊಟ್ಟಂಗಿದೆ, ICCನೂ ವಾರ್ನಿಂಗ್ ಕೊಟ್ಟಂಗಿದೆ. ಈ ಹಿಂದೆನೆ ವಾರ್ನಿಂಗ್ ಕೊಟ್ಟಿದ್ರು, ಬಾಂಗ್ಲಾದೇಶಗೂ ವಾರ್ನಿಂಗ್ ಕೊಟ್ಟಾಗಲೇ ಪಾಕಿಸ್ತಾನನು ಎಚ್ಚೆತ್ಕೊಳ್ಬೇಕಿತ್ತು. ಇಲ್ಲ ನಾವು ICC ಏನ್ ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಅದರ ಜೊತೆಲಿ ನಾವು ವರ್ಲ್ಡ್ ಕಪ್ ಅಂತ ಏನು 20 ರಾಷ್ಟ್ರಗಳು ಏನು ವರ್ಲ್ಡ್ ಕಪ್ಗೆ ಪೈಪೋಟಿ ಮಾಡಿ ಕೊನೆಯ ಒಂದು ಹಂತಕ್ಕೆ ಬಂದಿದ್ದಾವೆ. ಇಲ್ಲಿ ಚೆನ್ನಾಗಿ ಆಟ ಆಡಬೇಕು ಇಷ್ಟೇ. ಜಂಟಲ್ಮ್ಯಾನ್ ಗೇಮ್ ಅಂತ ಏನ್ ಕ್ರಿಕೆಟ್ ಅನ್ನ ಕರಿತೀವಿ ಅದೇ ರೀತಿಯನ್ನ ಆಟ ಆಡ್ಕೊಂಡು ಹೋಗ್ಬೇಕು. ಇಲ್ಲಿನೂ ಅದೇ ರೀತಿ ಪಾಲಿಟಿಕ್ಸ್ ಅನ್ನ ತಂದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಏನ್ ಈ ವರ್ಲ್ಡ್ ಕಪ್ ಅನ್ನ ಈ ರೀತಿ ಗೊಂದಲ ಮಾಡಕ್ ಹೊರಟ್ರಲ್ಲ ಇದು ಸರಿಯೇ ಇಲ್ಲ. ವರ್ಲ್ಡ್ ಕಪ್ ಅನ್ನೋದು ಏನು 2 ವರ್ಷಕ್ಕೆ ಒಮ್ಮೆ ಬರ್ತಾ ಇದೆ. T20 ವರ್ಲ್ಡ್ ಕಪ್ಗೆ ಈಗ ನಾವು ನೋಡಿದ್ವಿ ಕಳೆದ ಬಾರಿ ಭಾರತ ಗೆದ್ದಾಗ ಎಷ್ಟು ಎಮೋಷನಲ್ ಆದ್ರು ನಮ್ಮ ಆಟಗಾರರು. ಇವಾಗಲೇ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಏನು ಈ ದಶಕಗಳಿಂದ ಏನ್ ಕ್ರಿಕೆಟ್ ಆಡ್ಕೊಂಡು ಬರ್ತಿದ್ದಾರೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಇಂಥ ಆಟನ ಸರಿಯಾದ ರೀತಿಯಲ್ಲಿ ಆಟ ಆಡ್ಕೊಂಡು ಈ ರೀತಿ ಗೊಂದಲಗಳನ್ನ ಮಾಡ್ಕೊಳ್ದೆ ಚೆನ್ನಾಗಿರೋ ಆಟನ ಆಟ ಆಡ್ಕೊಂಡು ಹೋಗಿದ್ದಿದ್ರೆ ಪಾಕಿಸ್ತಾನಗೂ ಒಂದು ಹೆಸರು ಉಳಿತಾ ಇತ್ತು ಅಂತ ನನ್ಗೆ ಅನ್ಸ್ತಾ ಇದೆ. ಆದ್ರೆ ಅವ್ರ ಆ ಹೆಸರನ್ನ ಉಳಿಸ್ಕೊಳ್ಳೋಂತ ಸ್ಥಿತಿಯಲ್ಲಿ ಅವ್ರಿಲ್ಲ. ಎಲ್ಲಾ ವಿಷಯದಲ್ಲೂ ಅವ್ರಿಗೊಂದು ಪಾಲಿಟಿಕ್ಸ್ ಬೇಕು ಅಂತ ನನ್ಗನ್ಸ್ತಾ ಇದೆ. ಈಗ ಅವ್ರಿಗೆ 15ನೇ ತಾರೀಕಿಗೆ ಅವರಿಗೆ ಆಡದೆ ಬೇರೆ ದಾರಿ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಹೌದು, ಎಸ್. ಇನ್ನು ಪಾಟೀಲ್ ಸರ್, ಈಗ ICC ಮುಂದೆ ಪಾಕಿಸ್ತಾನ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿತ್ತು, ಜೊತೆಗೆ ಯಾವುದಕ್ಕೆಲ್ಲ ಒಪ್ಪಿಗೆ ಸಿಕ್ಕಿದೆ ಅಂತ? ಅದು ಬೇಡಿಕೆ ಅನ್ನೋದಕ್ಕಿಂತ ಭಿಕ್ಷೆನೇ ಅಂತೀನಿ ನಾನು ವಾಪಸ್ಸು. ಏನು ಭಿಕ್ಷೆ ಬೇಡಿದ್ರು ಅಂತ ನೋಡೋಣ. ಒಂದು 5 ಬೇಡಿಕೆ ಅಂತ ಇಟ್ಟಿದ್ದಾರೆ ಅಂತ ಹೇಳಾಗ್ತದೆ. ಒಂದು, ಬಾಂಗ್ಲಾದೇಶ ತಂಡಕ್ಕೆ ಯಾವುದೇ ದಂಡ ಹಾಕಬಾರ್ದು ಅಂತ ಮೊದಲ ಬೇಡಿಕೆ. ಅಂದರೆ ಇದು ಸ್ಟಾರ್ಟ್ ಹೇಗಾಯಿತು ಅಂತ ನಾನು ಇನ್ನೇನು ಕೂಡ ಹೇಳಿದೆ. ಒಂದು ಶಾರ್ಟಾಗಿ ಇವತ್ತು ಹೇಳ್ತೀನಿ, ಕೆಲವೊಬ್ರು ಹೊಸದಾಗಿ ನೋಡ್ತಾ ಇದ್ರೆ. ಏನು ಅಂತಂದರೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಏನೊಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಅದಕ್ಕೋಸ್ಕರ ಬಾಂಗ್ಲಾದೇಶ KKR ತಂಡದ ಒಬ್ಬ ಆಟಗಾರ ಇದ್ದ, ಮುಸ್ತಫಿಜುರ್ ರೆಹಮಾನ್, ಅವರನ್ನು ತೆಗೆದ್ರು. ಆ ಕಾರಣಕ್ಕಾಗಿ ಅವರೆಲ್ಲ ಬಂಡ ಎದ್ಬಿಟ್ರು, ನಾವು ಆಡೋದೇ ಇಲ್ಲ ಅಂತ ಹೇಳಿ. ಆಡಿದ್ರು ಕೂಡ ಭಾರತದಲ್ಲಿ ನಾವು ವಿಶ್ವಕಪ್ ಆಡಲ್ಲ, ನಮ್ಮನ್ನು ಶ್ರೀಲಂಕಾದಲ್ಲಿ ಆಡಿಸಿ ಅಂತ ಹೇಳಿ. ಬಟ್ ಏನಂತು, ICC ಆಡೋದಾದ್ರೆ ಭಾರತದಲ್ಲಿ ಆಡಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬಿಡಿ ನೀವು, ಡೈರೆಕ್ಟ್ ವಾರ್ನ್ ಇತ್ತು. ಆಮೇಲೆ ನಾವು ಆಡೋದೇ ಇಲ್ಲ ಅಂದರು. ಅವ್ರನ್ನ ಬಿಟ್ಟು ಸ್ಕಾಟ್ಲೆಂಡ್ನ ಒಳಗಡೆ ತೊಗೊಂಬಂದ್ರು. 20 ತಂಡ ಆಯಿತು. ಅದಕ್ಕೆ ಉರಿ ಏನು ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶದವ್ರನ್ನ ಬಿಟ್ಬಿಟ್ರು. ಬಾಂಗ್ಲಾದೇಶ ನಾವು ಆಡಲ್ಲ ಅಂತ, ಅವರು ಭಾರತ ಜೊತೆ ಆಡಲ್ಲ ಅಂತ. ಅದ್ರ ಜೊತೆಗೆ ಭಾರತದಲ್ಲಿ ಆಡಲ್ಲ, ನಾವು ಶ್ರೀಲಂಕಾದಲ್ಲಿ ಆಡ್ತೀವಿ, ಮತ್ತು ಭಾರತದ ಜೊತೆಗೆ ನಾವು ಹಸ್ತಲಾಭ ಮಾಡಲ್ಲ, ಅದು ಇದು ಏನೇನೋ ಬೊಬ್ಬೆ ಎಲ್ಲ ಹೊಡೆದ್ರು. ಈಗ ಆಡ್ತೀವಿ ಅಂತ ನಿನ್ನೆ ಅಂದರು. ಬಟ್ ICC ಮತ್ತು PCB ನಡುವೆ ಒಂದು ನಿನ್ನೆ ಸಭೆ ಆಯಿತು. ಎಲ್ಲಿ ಲಾಹೋರ್ನಲ್ಲಿ ಒಂದು ಸಭೆನ ಮಾಡಿದರು. ಆ ಸಭೆಯಲ್ಲಿ ಒಂದು 5 ಇದು ಬಾಂಗ್ಲಾದೇಶಕ್ಕೆ ಯಾವುದೇ ದಂಡ ಹಾಕಬಾರ್ದು. ಯಾಕಂದರೆ ಒಂದು ICC ರೂಲ್ಸ್ ಅಂತ ಇರುತ್ತೆ. ಈಗ ಯಾವುದೇ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದಾಗ ಒಂದು ತಂಡ ಬ್ಯಾಕ್ಔಟ್ ಮಾಡಿತು ಅಂತಂದರೆ ಮುಂದೆ ಅವರಿಗೆ ICC ರೂಲ್ಸ್ ಪ್ರಕಾರ ಇಂತಿಷ್ಟು ಸರಣಿಗಳಲ್ಲೂ ಕೂಡ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಮತ್ತು ಆದಾಯನೂ ಕೂಡ ಕಡಿಮೆ ಕೊಡ್ತಾರೆ, ಮತ್ತು ಸ್ಯಾಟಲೈಟ್ ಏನು ದುಡ್ಡು ಬಂದಿರುತ್ತಲ್ಲ ಆ ದುಡ್ಡು ಕೂಡ ಅವ್ರಿಗೆ ಕಡಿಮೆ ಹೋಗುತ್ತೆ.
ಈ ಒಂದು ದಂಡನ ಹಾಕಬಾರ್ದು, ಅವ್ರಿಗೆ ಏನೇನಿದೆಯಲ್ಲ ಅದನ್ನು ಕರೆಕ್ಟಾಗಿ ಕೊಡಬೇಕು ಅನ್ನೋದು. ಓಕೆ ಅಂತ ಹೇಳ್ತೀವಿ, ಇದಕ್ಕೆ ನೋಡೋಣ ಆಗತ್ತೆ, ಓಕೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹೇಳ್ತು. ಮತ್ತು ಇನ್ನೊಂದು, ಅವ್ರಿಗೆ ಹೆಚ್ಚಿಗೆ ನೀವು ಮ್ಯಾಚ್ಗಳನ್ನು ಆಡಿಸ್ಬೇಕು ಬಾಂಗ್ಲಾದೇಶಕ್ಕೆ, ಯಾಕಂದರೆ ಅವ್ರಿಗೆ ಲಾಸ್ ಆಗಿದೆ ಈಗ ವಿಶ್ವಕಪ್ನಲ್ಲಿ ಭಾಗವಾಗಿ ಎಲ್ಲ ಕೋಟಿ ಕೋಟಿ ಲಾಸ್ ಆಗಿರುತ್ತೆ. ಅದಕ್ಕೆ ICC ಹೇಳ್ತು, ಇಲ್ಲ ಮುಂದೆ ಒಂದು ಅಂಡರ್-19 ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ, ಅದರ ಜೊತೆಗೆ 3-4 ಸರಣಿಗಳಲ್ಲೂ ಕೂಡ ಅವ್ರನ್ನ ಆಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ICC ಹೇಳ್ತು. ಮೂರನೇದಕ್ಕೆ ಅಂದರೆ ಅವು ಎರಡಕ್ಕೂ ಉತ್ತರ ಕೊಡ್ತು. ಮೂರನೇದು ಹೇಳಿದ್ದು ಅಂತಂದರೆ ಭಾರತ ಪಾಕಿಸ್ತಾನ ದ್ವಿಪಕ್ಷೀಯ ಸರಣಿಯನ್ನು ಇಡಬೇಕು ಅಂತ ಹೇಳಿ. ಒಂದ್ ಕಡೆ ಹೇಳ್ತಾರೆ ನಾವು ಇವ್ರ ಜೊತೆ ಆಡೋದೇ ಇಲ್ಲ ಅಂತ, ಇನ್ನೊಂದ್ ಕಡೆ ಹೇಳ್ತಾರೆ ನಮ್ಮಿಬ್ಬರ ನಡುವೆ ನೀವು 5 ಮ್ಯಾಚ್ ಇಲ್ಲ 3 ಮ್ಯಾಚ್ ಸರಣಿ ಇಡಿ ಅಂತ ಹೇಳಿ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಆ ಆಟದಿಂದ ನಮಗೆ ದುಡ್ಡು ಬರುತ್ತೆ, ನಾವು ನಮ್ಮ ಜನರಿಗೆ ಊಟ ಹಾಕ್ಬೇಕು, ಅದಕ್ಕೋಸ್ಕರ ಪ್ಲೀಸ್ ನಮ್ಮನ್ನ ಆಡಿಸಿ ಅಂತ ಅದನ್ನ ಬೆಗ್ ಮಾಡಿದ್ರು. ಬಟ್ ಏನಂದ್ರೆ ಅದು ICC ಕಡೆ ಇರಲ್ಲ, ಎರಡು BCCI ಮತ್ತೆ PCB ಕಡೆ ಇರ್ತದೆ. ಆ ಎರಡು ಕ್ರಿಕೆಟ್ ಬೋರ್ಡ್ಸ್ ಒಪ್ಕೊಂಡ್ರೆ ಮಾತ್ರ ಆ ಒಂದು ಸರಣಿಯನ್ನ ICCಗೆ ತಗೊಂಡ್ಬಂದು ಅಲ್ಲಿಂದ ಆಡಿಸ್ಬೇಕು. ಬಟ್ ನಮ್ಗೆ ನೇರವಾಗಿ ಹಸ್ತಕ್ಷೇಪ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಅದಾದ ನಂತರ ಇನ್ನೊಂದು ಅವಾಗಲೇ ಹೇಳಿದ್ರು ನಮ್ಮ ರಾಘು, 3 ಸರಣಿ ಅಂದ್ರೆ 3 ತಂಡಗಳ ಸರಣಿ, ಬಾಂಗ್ಲಾದೇಶ್, ಭಾರತ ಮತ್ತೆ ಪಾಕಿಸ್ತಾನ. ಇಲ್ಲಿ ಏನಾಯಿತು ಅಂತಂದರೆ ರಾಘು ತುಂಬ ಚೆನ್ನಾಗಿ ಹೇಳಿದರು. ಈಗ ನಮಗೆ ಸೌತ್ ಆಫ್ರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ ಇಂಥ ತಂಡಗಳ ಜೊತೆ ಇದ್ದರೆ ಒಂದು ಮರ್ಯಾದೆ. ಪಾಕಿಸ್ತಾನ ಎಂಥವ್ರ ಜೊತೆ ಆಡಬೇಕು ಗೊತ್ತಾ? ಈ ಸ್ಕಾಟ್ಲ್ಯಾಂಡು, ಜಿಂಬಾಬ್ವೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ. ಈ ಅಫ್ಘಾನಿಸ್ತಾನೂ ಇಲ್ಲ, ಅಫ್ಘಾನಿಸ್ತಾನ ತುಂಬ ಚೆನ್ನಾಗಿದೆ. ಇವೇ ಇಂಥ ಸಣ್ಣ ಪುಟ್ಟ ತಂಡಗಳ ಜೊತೆಗೆ ಮಾಡಿ ಇವ್ರು ದಾಖಲೆ ಮಾಡೋದು. ಈ ಬಾಬರ್ ಅಜಮ್ ಹಂಗೆ ಹಿಂಗೆ ಅಂತಾರಲ್ಲ, ಇವರೆಲ್ಲ ಇಂಥ ಸಣ್ಣ ತಂಡಗಳ ಜೊತೆಗೆ ಆಡಿ ಇಂಥದನ್ನೆಲ್ಲ ರೆಕಾರ್ಡ್ಸ್ಗಳನ್ನು ಮಾಡೋದು. ಇವ್ರು ಇಲ್ಲಿ ಆಡೋದು ಬೆಟ್ರು. ಬಟ್ ನಮ್ಮ ದೇಶದ ಜೊತೆಗೆ ಆಡಬೇಕು ಅನ್ನೋಂಥ ಹೆಬ್ಬೈಕೆ. ಒಂದು ಕಡೆ ಆಡೋದೇ ಬೇಡ ಅಂತಾರೆ, ಇನ್ನೊಂದು ಕಡೆ ಸರಣಿ ಮಾಡಿ ಅಂತಾರೆ, ತ್ರಿಕೋನ ಸರಣಿ ಮಾಡಿ ಅಂತಾರೆ. ಅದಂತೂ ಅದನ್ನು ಕೂಡ ICC ಅದನ್ನೇ ಹೇಳ್ತು, ಇಲ್ಲ ಇದು ಕೂಡ ನಮ್ಮ ಅಂಡರ್ ಬರಲ್ಲ, ನಿಮ್ಮ ಕ್ರಿಕೆಟ್ ಬೋರ್ಡ್ಗಳು ಬರ್ತಾವಲ್ಲ ಅದರಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ. ಮತ್ತು ಭಾರತ ತಂಡ ಬಾಂಗ್ಲಾ ಪ್ರವಾಸ ಕೈಗೊಳ್ಬೇಕು ಅಂತೆ. ಬಾಂಗ್ಲಾದವ್ರು ಹೊತ್ತು ಉರ್ಕೊಂಡು ಸಾಯ್ತವ್ರೆ, ಅವರಲ್ಲೇ ಕ್ರಿಕೆಟ್ ಆಡ್ತಾ ಇಲ್ಲ. ಇನ್ನು ನಮ್ಮಂಥ ಟೀಮ್ ಇಂಡಿಯಾಗೆ ಸೆಕ್ಯೂರಿಟಿ ಕೊಡೋಕ್ಕಾಗತ್ತಾ? ಅಲ್ಲಿ ಇಡೀ ಪ್ರಧಾನಿ ಕಚೇರಿಗೇನೆ ನುಗ್ಗಿ ಹೊಡೆದು ಬೆಂಕಿ ಇಟ್ಟು ಎಲ್ಲ ಮಾಡಿದ್ದಾರೆ. ಇನ್ನು ನಮ್ಮಂಥವ್ರಿಗೆ ಏನು ಸೆಕ್ಯೂರಿಟಿ ಕೊಡುತ್ತೆ ಆ ದೇಶ? ಖಂಡಿತವಾಗ್ಲೂ ಅದಂತೂ ಆಗೋದೇ ಇಲ್ಲ. ಬಟ್ ಇವ್ರದ್ದು ಇದ್ರ ಹಿಂದಿನ ಉದ್ದೇಶ ಏನು ಗೊತ್ತಾ? ಟೀಮ್ ಇಂಡಿಯಾ ಸ್ಟ್ರಾಂಗ್ ಇದೆ, ಏನಾದರೂ ಪೆಟ್ಟಚನ ಅನ್ನುವಂಥ ಕಾರ್ಯಕ್ರಮ ಏನಾದರೂ ಇಟ್ಕೊಂಡಿದ್ದಾರೆ, ನನ್ನ ಮಕ್ಳು ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡೋಗಿ, ಯಾಕಂದರೆ ಶ್ರೀಲಂಕಾದಲ್ಲಿ ಒಂದ್ಸರಿ ಪಾಕಿಸ್ತಾನದಲ್ಲಿ ಶ್ರೀಲಂಕಾದವ್ರ ಮೇಲೆ ಒಂದ್ಸರಿ ಅಟ್ಯಾಕ್ ಆಗಿತ್ತು. ಅಲ್ಲಿ ಉಳಿದಿದ್ದೇ ಹೆಚ್ಚವರು ಶ್ರೀಲಂಕಾ ಆಟಗಾರರು. ಹಂಗೇನಾದ್ರು ಇಂಡಿಯಾದವ್ರು ಏನಾದ್ರು ಬಾಂಗ್ಲಾದೇಶಕ್ಕೆ ಹೋದ್ರೆ ಸೆಕ್ಯೂರಿಟಿ ಇರಲ್ಲ. ಇವ್ರ GDP ನಮ್ಮ ಒಬ್ಬೊಬ್ರು ಸ್ಯಾಲ್ರಿ ಇರುತ್ತೆ, ಇವ್ರ ಎರಡು ದೇಶದ GDPಗಳು. ಅಂಥ ನಿರ್ಧಾರ ಅಂತೂ ICC ತಗೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಈ 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ, 3 ಬೇಡಿಕೆನ ತಿರಸ್ಕಾರ ಮಾಡಿದ್ದಾರೆ. ಇನ್ನು 2 ಬಾಂಗ್ಲಾದೇಶಕ್ಕೆ ಭಿಕ್ಷೆ ಹಾಕ್ತೀವಪ್ಪ, ನೀವು ತೊಂದರೆ ತಗೋಬೇಡಿ ಅಂತ. ಕೆಲವೊಬ್ರು ಮನೇಲಿ ಅಂತಾರೆ, ತಿನ್ನಕ್ಕೆ ಏನು ಉಡೋಕೆ ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ಜುಟಿ ಮಲ್ಲಿಗೆ. ತನಗೆ ತನ್ನ ದೇಶದವ್ರಿಗೆ ಕೊಡೋದಕ್ಕೆ ಇವ್ರಿಗೆ ದುಡ್ಡಿಲ್ಲ, ಅಥವಾ ಬಟ್ಟೆ ಇಲ್ಲ, ಆಹಾರ ಇಲ್ಲ. ಬಾಂಗ್ಲಾದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಇವರು. ನನಗನ್ನಿಸಿದ ಮಟ್ಟಿಗೆ PCB ಅಟ್ಟರ್ ಫ್ಲಾಪ್ ಪ್ರದರ್ಶನ. ಈ ಪಾಕಿಸ್ತಾನ ಹೆಂಗಾಗಿದೆ ಇದರಲ್ಲಿ ಒಂದು ನೇರವಾಗಿ ಕಾಣಿಸ್ತಾ ಇರೋದು ರಾಜಕೀಯ ಆಟಕ್ಕೆ ಯಾವಾಗ ಮಿಕ್ಸ್ ಆಗುತ್ತೋ ಪಾಕಿಸ್ತಾನದಲ್ಲಿ, ಅವಾಗ ಅವ್ರು ಹಾಳಾಗಕ್ಕೆ ಸ್ಟಾರ್ಟ್ ಆಯಿತು. ಪಾಕಿಸ್ತಾನ ಅಂದರೆ ಒಂದು ಮೊದಲು ಗೌರವ ಇತ್ತು, ಎಂತೆಂಥ ಆಟಗಾರರಪ್ಪ, ತುಂಬ ಚೆನ್ನಾಗಿ ಆಡ್ತಾರೆ. ಈಗ ಪಾಕಿಸ್ತಾನ ಸ್ಕಾಟ್ಲೆಂಡ್ ಅವರು ಬರ್ತಾರೆ, ನಾನು ಹೊಡಿತೀನಿ, ಒಂದು ಮ್ಯಾಚ್ ಆದರೂ ಹೊಡಿತೀನಿ ಇವ್ರ ಮೇಲೆ ಅನ್ನೋ ಥರ ಇಷ್ಟು ಧೈರ್ಯ ಬಂದಿದೆ. ಹಾಳಾಗೋಗುತ್ತೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡೂ ಟೀಮ್ ಅಟ್ಟರ್ ಫ್ಲಾಪ್. ಈ ಜಿಂಬಾಬ್ವೆ ಹೆಂಗೆ ನಶಿಸಿ ಹೋಗ್ತಾ ಇದೆಯೋ ಹಾಗೆ ಇದು ಕೂಡ ನಶಿಸಿ ಹೋಗುತ್ತೆ. ಇನ್ನು ರಘುವೀರ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಒಂದ್ ಕಡೆ ಈಗ ಭಾರತ ತಂಡ ಶೇಕ್ ಹ್ಯಾಂಡ್ ಮಾಡಿಲ್ಲ ಅನ್ನುವಂಥ ಒಂದು ವಿಷಯಕ್ಕೆ ಪಾಕಿಸ್ತಾನ ಹಿಂದೇಟು ಹಾಕ್ತಾ, ಅಥವಾ ನಾವು ಆಡಲ್ಲ ಅಂತ ದೌಲತ್ ತೋರಿಸಿದ್ರ, ಅಥವಾ ಬಾಂಗ್ಲಾದೇಶದ ಮೇಲಿನ ಪ್ರೀತಿಗ ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಬಾಂಗ್ಲಾದೇಶ ಮೇಲಂತ ಅವ್ರಿಗೆ ಪ್ರೀತಿ ಇರಕ್ ಚಾನ್ಸೇ ಇಲ್ಲ. ನಾವು ಅದೇ ನಿನ್ನೆನೂ ಮಾತಾಡಿದ್ವಿ. ಅವ್ರು ಏನಂದ್ರೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನಗೆ ಹಾವು ಮುಂಗ್ಸಿ ತರನೇ ಕಾದಾಡ್ತವೆ. ಅವರು ಆನ್ ದ ಫೀಲ್ಡ್ ಅಲ್ಲೂ ಅಷ್ಟೇ, ಅವ್ರ ಅಭಿಮಾನಿಗಳು ಅಷ್ಟೇ. ಅಂದ್ರೆ ಒಬ್ಬರಿಗಿಂತ ಒಬ್ಬರ ಮೇಲೆ ತಾನು ಮೇಲೆ ಅನ್ನೋ ಒಂದು ಏನು ಅವರಲ್ಲೇ ಮನಸ್ತಾಪಗಳು ಜಾಸ್ತಿ ಆಗಿದಾವೆ, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡಿಗೂ ಆಗಿರ್ಬೋದು, ಪಾಕಿಸ್ತಾನಕ್ಕೆ. ಇವಾಗ ಏನಂದ್ರೆ, ಇವಾಗ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ್ ಮತ್ತೆ ಏನು ಭಾರತ ಜೊತೆ ಏನು ರಾಜಕೀಯ ಸಮಸ್ಯೆ ಏನಾಗಿದೆ ಅಲ್ಲ, ಅದನ್ನ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಹೊರತು ಪಾಕಿಸ್ತಾನ ಬಾಂಗ್ಲಾದೇಶ ಮೇಲೆ ಯಾವುದೇ ಪ್ರೀತಿನೂ ಇಲ್ಲ, ಯಾವ ರೀತಿನೂ ಇಲ್ಲ. ಇಲ್ಲಿ ಏನಂದ್ರೆ ತನ್ನಗೆ ಏನಾದ್ರೂ ಒಂದು ಬೇಳೆ ಬೇಯಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಮೂಗು ತೋರ್ಸೋಕೆ ಬಂದಿದ್ದಾರೆ. ಅದೇ ವಿಚಾರಕ್ಕೆ ಯಾವುದೇ ಬೇಡಿಕೆಗಳು ಈಡೇರಲ್ಲ. ಅದ್ರ ಜೊತೆ ಅವರು ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡೋದ್ರಿಂದ ಅವರಿಗೂ ಏನು
ಲಾಭ ಇಲ್ಲ. ಅವರಿಗೂ ಬಾಂಗ್ಲಾದೇಶ್ ಬಂದ್ರೆ ಅವರನ್ನೇ ಸೋಲಿಸಿ ಮುಂದೆ ಹೋಗುತ್ತೆ. ಯಾಕಂದ್ರೆ ಅಷ್ಟು ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಮುಂದೆ ಇದೆ. ಕಳೆದ ಏನು ದ್ವಿಪಕ್ಷೀಯ ಸರಣಿಯಲ್ಲೂ ಬಾಂಗ್ಲಾದೇಶ್ ಸೀರೀಸೇ ಗೆದ್ದಿರೋದು ಪಾಕಿಸ್ತಾನ ವಿರುದ್ಧ. ಅದೇ ರೀತಿ ಹೇಳಕ್ ಬಂದ್ರೆ ಈಗ ನಡೀತಾ ಇರೋ ಒಂದು ಫೆಬ್ರವರಿ 15ಕ್ಕೆ ಏನು ಮ್ಯಾಚ್ ಇದೆಯಲ್ಲ, ಆ ಒಂದು ಮ್ಯಾಚ್ನಲ್ಲೂ ಹಸ್ತಲಾಘವ ಆಗಲ್ಲ ಅಂತಾನೆ ನನ್ಗನ್ಸುತ್ತೆ. ಯಾಕಂದ್ರೆ ಇದು ಒಂದು ತಂಡದ ನಿರ್ಧಾರ. ಈಗ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇವಾಗ ಏಷ್ಯಾ ಕಪ್ ಫೈನಲ್ ಅಲ್ಲೇ ನಾವು ನೋಡಿದ್ವಿ, ಸಾಕಷ್ಟು ಗೊಂದಲಗಳಾದವು. ಅವರಿಗೆ ಟ್ರೋಫಿ ನೀಡದೆ ಪಾಕಿಸ್ತಾನ ಮೂಲದ ICC ಉಪಾಧ್ಯಕ್ಷರು ಹೌದು ಆ ಒಂದರ ಹೈ ಡ್ರಾಮಾನೇ ನಡೆದೋಯ್ತು ಅಲ್ಲಿ. ಆ ಒಂದೆಲ್ಲ ವಿಚಾರ ನೋಡಿದಾಗ ಫೆಬ್ರವರಿ 15ಕ್ಕೂ ಅವರಿಗೆ ಮತ್ತೆ ಹಸ್ತಲಾಘವ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಮಾಡೋದೇ ಅವ್ರು ಹಸ್ತಲಾಘವ ಮಾಡೋದಾದ್ರೆ ಆಡೋದೇ ಬೇಡ. ನಿನ್ನೆ ನಾವು ಅದನ್ನೇ ಅನ್ಕೊಂಡಿದ್ವಿ. ನೀವು ಹಸ್ತಲಾಘವ ಮಾಡ್ತೀರಾ, ಬ್ಯಾಟ್ ಗಿಫ್ಟ್ ಕೊಡ್ತೀರಾ, ಸ್ಮೈಲ್ ಕೊಡ್ತೀರಾ, ಮತ್ ನೀವೆಲ್ಲ ಚೆನ್ನಾಗಿ ಇರೋದಾದ್ರೆ ಮತ್ತೆ ಅಲ್ಲಿ ಯೋಧರು ಯಾಕೆ ಸಾಯ್ಬೇಕು? ಬೇಕಾಗಿಲ್ಲ. ಓಕೆ, ನೀವು ICC ರೂಲ್ಸ್ ಪ್ರಕಾರ ಮ್ಯಾಚ್ ಆಡ್ಬೇಕಾ? ಯಾಕಂದ್ರೆ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಅದನ್ನ ಒಪ್ಕೋತೀನಿ. ನನಗೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗೋದು ಇಷ್ಟ ಇಲ್ಲ, ಪರ್ಸನಲಿ ಹೇಳ್ಬೇಕು ಅಂದ್ರೆ. ಬಟ್ ಆಡ್ಲಿಲ್ಲ ಅಂತಂದ್ರೆ ನಮಗೆ ICC ನಮ್ಮ ಮೇಲೆ ಬ್ಯಾನ್ ಹಾಕ್ಬೋದು ಅಥವಾ ಆರ್ಥಿಕವಾಗಿ ದಿಗ್ಬಂಧನ ಹಾಕ್ಬೋದು. ಅದು ರೂಲ್ಸ್ಗಳಿದಾವೆ. ಓಕೆ, ಆಡುವಂತ ಅನಿವಾರ್ಯ ಇದೆಯಾ? ಆಡಿ, ಇಲ್ಲ ಅನ್ನಲ್ಲ. ಬಟ್ ಅಲ್ಲಿ ಹೋಗಿ ನೀವು ಸ್ಮೈಲ್ ಕೊಟ್ಕೊಂಡು ನಾನು ನೀನು ಒಂದು ಬೆಸ್ಟ್ ಫ್ರೆಂಡ್ಸು ಹಾಗೆ ಹೀಗೆ ಕಾಲ್ ಮಾಡ್ತೀನಿ, ಆಮೇಲೆ ಭೇಟಿ ಆಗೋಣ, ಪಾರ್ಟಿ ಮಾಡೋಣ, ಇವೆಲ್ಲ ಬೇಕಾಗಿಲ್ಲ. ಕ್ರಿಕೆಟ್ ಆಡ್ತೀರಾ, ಹೋಗಿ ಆಡಿ ಗೆಲ್ಲಿ ಸೋಲಿ ಬನ್ನಿ ಅಷ್ಟೇ. ಇದನ್ನ ಬಿಟ್ರೆ ಬೇರೆ ಅವ್ರ ಜೊತೆಗೆ ಸಂಬಂಧನೂ ಬೇಡ, ಏನೂ ಬೇಕಾಗಿಲ್ಲ ಅವ್ರ ಜೊತೆಗೆ, ನನ್ನ ಪ್ರಕಾರ. ಪಾಟೀಲ್ ಸರ್, ಈಗ ಪಾಕಿಸ್ತಾನ ತಂಡ ಅಂತ ಬಂದ್ರೆ, ಒಂದು ಟೀಮ್ ಅಂತ ಬಂದ್ರೆ ಇಷ್ಟೊಂದು ವೀಕ್ ಆಗೋದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ರಾಜಕೀಯ, ಅಲ್ಲಿರುವಂತ ರಾಜಕೀಯ. ಮತ್ತೆ ಒಬ್ಬನ್ನೇ ಏನು ಅಂತಂದ್ರೆ, ನಮ್ಮ ಟೀಮ್ ಇಂಡಿಯಾದಲ್ಲಿ ಆಪ್ಷನ್ಸ್ಗಳು ನೋಡಿ ನೀವು. ಬೆಂಚಲ್ಲಿ ಪಾಕಿಸ್ತಾನದಂತಹ 10 ಟೀಮ್ನ ABC ಟೀಮ್ ಕೂಡ ಅವ್ರನ್ನ ಸೋಲ್ಸುತ್ತೆ. ನಮ್ಮಲ್ಲಿ ರಾಜಕೀಯ ಇಲ್ಲ. ಕ್ರಿಕೆಟಲ್ಲಿ ರಾಜಕೀಯ ಎಂಟ್ರಿ ಕೊಡಲ್ಲ. ಅದು ಕ್ರಿಕೆಟ್ ಥರನೇ ನೋಡ್ತಾರೆ. ಕ್ರಿಕೆಟ್ ಟ್ಯಾಲೆಂಟ್ಸ್ಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. IPL ಅಂತ ಒಂದು ದೊಡ್ಡ ಸಾಗರದಲ್ಲಿ ನಮಗೆ ಟ್ಯಾಲೆಂಟ್ಸ್ಗಳನ್ನು ಹೆಕ್ಕಿ ತೆಗಿತಾ ಇದ್ದೀವಿ. ರಣಜಿ ಟ್ರೋಫಿಲಿ ಅಂಥ ಟ್ಯಾಲೆಂಟ್ಸ್ಗಳು ನಮಗೆ ಸಿಗ್ತಾ ಇದ್ದಾವೆ. ಬಟ್ ಪಾಕಿಸ್ತಾನದಲ್ಲಿ ಹಂಗಿಲ್ಲ. ಅವ್ರ ಮಗಾನೇ ಆಡಬೇಕು, ಇಲ್ಲ ಅಂದರೆ ಒಬ್ಬ ಯಾರೋ ಇನ್ಫ್ಲೂಯೆನ್ಸು ಆ ಹಳೆ ಕ್ರಿಕೆಟರ್ ಮಗಾನೇ ಆಡಬೇಕು. ಅಥವಾ ಈಗ ನೋಡಿ ಬಾಬರ್ ಅಜಮ್ ಅಂತ ಹೇಳ್ತಾರಲ್ಲ, ಬಾಬರ್ ಅಜಮ್, ರಿಜ್ಮಾನು, ಆಮೇಲೆ ಹ್ಯಾರಿಸ್ ರಾಫ್ನ ಈ ಸರಿ ಬಿಟ್ಟಿದ್ದಾರೆ. ಆಮೇಲೆ ಶಾಹಿನ್ ಅಫ್ರಿದಿ. ಬರೀ ODIಗೂ ಇವರೇ, T20ಗೂ ಇವರೇ, ಫ್ಲಾಪ್ ಆದರೂ ಇವರೇ, ಸಕ್ಸಸ್ ಆದರೂ ಇವರೇ, ಬರೀ ಅವರೇ ಅಂತ ಇದ್ದಾಗ ಹಿಂದೆ ಯುವ ಆಟಗಾರರು ಇವರೇ ಇದ್ದಾರೆ ಅಂತ ಹೇಳಿ ಅವ್ರ ಆಟದ ಕಡೆ ಲಕ್ಷ್ಯ ಕೊಡೋದೇ ಬಿಟ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಹಂಗಿಲ್ಲ ನೋಡಿ. ನೀವು ಕೊಹ್ಲಿ ವಿಶ್ವಕಪ್ ಬಿಟ್ಬಿಟ್ರು, ರೋಹಿತ್ ಶರ್ಮಾ ಬಿಟ್ರು, ಆಮೇಲೆ ಈ ದೊಡ್ಡ ಆಟಗಾರರು ಬಿಟ್ರು, ಯಂಗ್ಸ್ಟರ್ಸ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನಮಗೂ ಒಂದು ತಂಡದಲ್ಲಿ ಸ್ಥಾನ ಸಿಗುತ್ತೆ ಅಂದಾಗ ಪ್ರಾಕ್ಟೀಸ್ಗೂ ಆ ಥರ ಆಟಗಾರರಿಗೆ ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ಏನಿಲ್ಲ, ಅವರೇ ಆಡಿ ಎಲ್ಲ ODIನೂ ಹಾಳು ಮಾಡಿದ್ದಾರೆ, ಟೆಸ್ಟು ಹಾಳು ಮಾಡಿ. ನೋಡಿ ನೀವು ಎಲ್ಲದರಲ್ಲೂ ಬಾಬರ್ ಅಜಮ್, ರಿಜ್ವಾನ್, ಶಾಹಿನ್ ಅಫ್ರಿದಿ, ಹ್ಯಾರಿಸ್ ರಾಫ್ ಇವರೇ ಆಟಗಾರರು ಇರೋದ್ರಿಂದ ಯಂಗ್ಸ್ಟರ್ಸ್ಗಳಿಗೆ ಅಲ್ಲಿ ಬೆಲೆನೂ ಇಲ್ಲ, ಆಡ್ಸೋದು ಇಲ್ಲ. ಹಾಗಾಗಿ ಒಂದು 20 ವರ್ಷ ಯಾರನ್ನೂ ತಗೊಳ್ಳೋದೇ ಇಲ್ಲ ಅಂತಂದಾಗ ಯಾಕೆ ಆಡೋದು ಬಿಡು ಅಂತ ಹೇಳಿ ಎಲ್ಲರೂ ಡಲ್ ಆಗಿರ್ತಾರೆ. ಮತ್ತು ರಾಜಕೀಯನೂ ಜಾಸ್ತಿ ಬೆರೆಸ್ತಾರೆ ಆ ಒಂದು ತಂಡದಲ್ಲಿ. ಅದೇ ಕಾರಣಕ್ಕಾಗಿ ಮತ್ತೆ ಅಲ್ಲಿರುವಂಥ PCB ಅಧ್ಯಕ್ಷರಾಗಿರ್ಬೋದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ದುಡ್ಡಿಲ್ಲ ಕೊಡೋಕ್ಕೆ. ಎಲ್ಲಿ ಆಡ್ತಾರೆ? ಎಲ್ಲೋ ಬೀದಿಲಿ. ಈಗ ನೋಡಿ ರಿಜ್ವಾನು ಮ್ಯಾಚಿಂದ ಡ್ರಾಪ್ ಮಾಡಿದ್ರು ಅಂತ ಹೇಳಿ ಲೋಕಲ್ ಕ್ರಿಕೆಟ್ ಆಡ್ತಾ ಇದ್ರು ಅವರು. ನಮ್ಮವ್ರ ಲೋಕಲ್ ಕ್ರಿಕೆಟ್ ಎಲ್ಲ ಹೊರಗಡೆ ಬಂದ್ರೆ ಸಾಕು, ಅವ್ರ ಮುತ್ತಿಕ್ಕಿ ಅಷ್ಟು ಫ್ಯಾನ್ಸ್ ಕ್ರೇಜ್ ಇದೆ. ಅಲ್ಲಿ ಲೋಕಲ್ ಕ್ರಿಕೆಟ್ ಅಷ್ಟರ ಮಟ್ಟಿಗೆ ಕೆಳಗಡೆ ಇದ್ದಾರೆ ಇವರು. ಇನ್ನು ಏನಾಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಪಾಕಿಸ್ತಾನ ಅನ್ನೋದು. ಆಮೇಲೆ ಈಗ ಜಿಂಬಾಬ್ವೆ ನೋಡಿ, ಮೊದಲು ತುಂಬಾ ಸ್ಟ್ರಾಂಗ್ ಅಂತಿದ್ವಿ, ಅವ್ರ ಈಗ ಹೆಸರೇ ಇಲ್ಲ. ಹಂಗೆ ಸೈಡಿಗೆ ಸರ್ಕೊಂಡು ಹೋಗ್ತಾರೆ. ಇವರು ಆಯ್ತು, ಬಾಂಗ್ಲಾದೇಶನೂ ಆಯ್ತು. ಭಾರತದ ವಿರುದ್ಧ ಯಾವುದೇ ತಂಡ ವೈರತ್ವ ಕಟ್ಕೊಂಡ್ರು ಕೂಡ ಆ ತಂಡ ನಿಧಾನವಾಗಿ ನಶಿಸ್ತಾ ಹೋಗುತ್ತೆ. ಅದು ನಮ್ಮ ಪ್ರಭಾವನೋ ಅಥವಾ ಏನೋ ನನಗೆ ಗೊತ್ತಿಲ್ಲ, ಬಟ್ ಅದು ಹಾಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ರಘುವೀರ್, ನಿನ್ನೆ ಆ ಸ್ಕಾಟ್ಲ್ಯಾಂಡ್ ವರ್ಸಸ್ ಇಟಲಿ 7ನೇ ಪಂದ್ಯ ಈ ಒಂದು ಸೀರೀಸ್ದು. ಸೊ ಈ ಮ್ಯಾಚ್ನ ಹೈಲೈಟ್ಸ್ ಏನೇನು? ಅದೇ ಈಗ ನಾವು ಇವಾಗ ಡಿಸ್ಕಷನ್ ಆಯಿತು. ಇವಾಗ ಬಾಂಗ್ಲಾದೇಶ್ ಹೊರ ಹೋಗಿದ್ದು ಒಂದು ಕಾರಣದಿಂದ ಸ್ಕಾಟ್ಲ್ಯಾಂಡ್ ಒಳಗೆ ಬರುತ್ತೆ ವರ್ಲ್ಡ್ ಕಪ್ಪಲ್ಲಿ. ಯಾಕಂದ್ರೆ ಅವರಿಗೆ ಸೆಲೆಕ್ಷನ್ ಆಗಿರಲ್ಲ ಸ್ಕಾಟ್ಲ್ಯಾಂಡ್ ಟೀಮ್ T20 ವರ್ಲ್ಡ್ ಕಪ್ 2026 ಆದರೆ ಸ್ಕಾಟ್ಲ್ಯಾಂಡ್ ಅವ್ರೇನು ಕಮ್ಬ್ಯಾಕ್ ಮಾಡಿ ಅವ್ರ ಜೊತೆ ಅದ್ರಿಗೆ ಈ ಹಿಂದೆ ಅವರು ವೆಸ್ಟ್ ಇಂಡೀಸ್ ಹತ್ರನೂ ಒಂದು ಪ್ರಬಲವಾದ ಪೈಪೋಟಿ ಕೊಟ್ಕೊಂಡೇ ಸೋತಿರ್ತಾರೆ.
ಆದರೆ ನಿನ್ನೆ ಮ್ಯಾಚ್ ಅಂತ ಬಂದಾಗ ಏನು ಇದು ಯಾವುದೇ ದೇಶಕ್ಕೂ ನನ್ನ ಸರಿಸಾಟಿ ಇಲ್ಲ ಅನ್ನೋ ರೇಂಜ್ಗೆ ಬ್ಯಾಟ್ ಬೀಸಿ 200 ರನ್ ಗಡಿ ದಾಟಿಸ್ತಾರೆ. 200 ರನ್ ಗಡಿ ದಾಟಿಸಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಾಗಿರ್ಬೋದು. ಇನ್ನು ಇಟಲಿ ಅಂತ ಬಂದಾಗ, ಇಟಲಿ ಅಂತ ಹೇಳಿದಾಗ ಫುಟ್ಬಾಲ್ನ ದೈತ್ಯ ದೇಶ ಅದು. ಇಟಲಿ ಅಂತ ಹೇಳಿದ್ರೆ ಫುಟ್ಬಾಲ್ನಲ್ಲಿ ತುಂಬಾ ಹೆಸರುವಾಸಿ ಮಾಡಿರುವಂತಹ ರಾಷ್ಟ್ರ. ಇಂಥ ಒಂದು ರಾಷ್ಟ್ರ ಕ್ರಿಕೆಟ್ನಲ್ಲಿ ಪ್ರಥಮ ಬಾರಿಗೆ ಅವರು T20 ವಿಶ್ವಕಪ್ಗೆ ಅಥವಾ ಕ್ರಿಕೆಟ್ಗೆ ಅವರು ಪಾದಾರ್ಪಣೆ ಮಾಡಿರುವಂಥ ಮೊದಲನೇ ವರ್ಷ ಇದು. ಇಂಥ ಒಂದು ವಿಚಾರದಲ್ಲಿ ಅವರು ಚೆನ್ನಾಗಿ ಆಟ ಆಡಿದ್ರು. ಈ ಒಂದೇನಂದ್ರೆ ಇವಾಗ ಇಟಲಿ ಅಂತ ಬಂದಾಗ ನಾವು 200 ರನ್ ಚೇಸ್ ಮಾಡ್ಬೇಕಾದ್ರೆ ಮೊದಲೇ ಹೀನಾಯವಾಗಿ ಸೋಲ್ಬಹುದು ಅಂತ ಸೋತ್ರು ಕೂಡ, ಆದ್ರೆ ಒಂದು ಪ್ರಬಲವಾದ ಪೈಪೋಟಿ ಕೊಡೋಕ್ಕಾಗದೇ ಇದ್ರು ಒಂದು ತಕ್ಕ ಮಟ್ಟಿಗೆ 130 ರನ್ ತನಕ ಚೇಸ್ ಮಾಡಿ ಅವರ ಏನು ಆಲ್ಔಟ್ ಆದ್ರು. ಆದ್ರೆ ಸ್ಕಾಟ್ಲೆಂಡ್ ವಿಚಾರಕ್ಕೆ ಬಂದಾಗ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಇತ್ತು. ಟಾಪ್ ಆರ್ಡರ್ ಅಲ್ಲಿ ಕೆಲವೊಂದಿಷ್ಟು ಬ್ಯಾಟ್ಸ್ಮನ್ಗಳು 2 ಅಂಕಿ ದಾಟಿ 20-30 ರನ್ ಪೇರಿಸಿ ಒಂದು 200 ಭದ್ರ ರನ್ ಅನ್ನ ಎದುರಾಳಿ ತಂಡಕ್ಕೆ ನೀಡಿ ತಂಡವನ್ನ ಜಯಗಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ನನ್ಗೆ ಅನ್ಸುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಈಗ ಸಣ್ಣ ಸಣ್ಣ ತಂಡಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಅಂತಂದರೆ ಕ್ರಿಕೆಟ್ ವಿಶ್ವದೆಲ್ಲೆಡೆ ಹರಡ್ತಾ ಇದೆ. ಈಗ ನೋಡಿ, ನಾವು ಒಂದು 10 ದೇಶದಲ್ಲಿ ಮಾತ್ರ ಕ್ರಿಕೆಟ್ ಆಡ್ತಿದ್ವಿ, ಆ ಕ್ರೇಜ್ ಇತ್ತು. ಬಟ್ ಈಗ 20 ದೇಶಕ್ಕೆ ಬಂದಿದೆ, ಆಮೇಲೆ 30 ದೇಶಕ್ಕೆ. ಅಮೇರಿಕಾದಂಥವ್ರು, ಇಟಲಿ ಅಂತ ದೇಶಗಳು ಈಗ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರ್ತಾ ಇದ್ದಾವೆ. ಸ್ಕಾಟ್ಲೆಂಡ್ಗೆ ನೋಡಿ, ಬಾಂಗ್ಲಾದೇಶ ಹೊರಗಡೆ ಹೋದ ತಕ್ಷಣ ಒಂದು ಅವಕಾಶ ಸಿಕ್ಬಿಡ್ತು. ಆವಾಗಲೇ ಗೆದ್ದು ಬೀಗಿದ್ರು ಅವರು. ಅದ್ರ ಜೊತೆಗೆ ಮೊದಲ ಪಂದ್ಯದಲ್ಲಿ ಇಂಥ ದೊಡ್ಡ ಗೆಲುವು ಸಿಕ್ಕಿದೆಯಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ. ನೋಡಿ, ಮೊನ್ನೆ ಇಂಗ್ಲೆಂಡ್ ವಿರುದ್ಧನೂ ಕೂಡ ಎದುರಾಳಿ ನಡಗಿಸಿಬಿಟ್ಟಿದ್ರು ನೇಪಾಳದವರು. ಅಷ್ಟು ಚೆನ್ನಾಗಿ ಆಡಿದರು. ನಮ್ಮ ಜೊತೆಗೂ ಕೂಡ ನೆದರ್ಲ್ಯಾಂಡ್ ತುಂಬ ಚೆನ್ನಾಗಿ ಆಡಿತು. ಪಾಕಿಸ್ತಾನದ ವಿರುದ್ಧ ಒಂದು ಮ್ಯಾಚ್ ಇತ್ತು, ಅದು ಕೂಡ ಎದುರಾಳಿ ನಡೆಸಿ. ಚಿಕ್ಕ ತಂಡಗಳು ಈಗ ಎಷ್ಟರ ಮಟ್ಟಿಗೆ ಬಲವಾದಂಥ ಫೈಟ್ ಕೊಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ಲೀಗ್ಗಳು ನಡೀತಾ ಇದ್ದಾವೆ ಪ್ರತಿಯೊಂದು ದೇಶಗಳಲ್ಲೂ ಕೂಡ. ಆ ಲೀಗ್ಗಳಲ್ಲಿ 20 ಓವರ್ಸ್ ಹೊಡಿಬಡಿ ಆಟಕ್ಕೆ ಎಲ್ಲರೂ ಕೂಡ ಒಗ್ಗೂಡ್ಬಿಟ್ಟಿದ್ದಾರೆ. ಆ ಒಂದು ಇಂಪ್ರೆಷನ್ನು ಈ ವಿಶ್ವಕಪ್ನಲ್ಲಿ ನನಗೆ ಕಾಣಿಸ್ತಾ ಇದೆ. ನೋಡಿ, ಸ್ಕಾಟ್ಲೆಂಡ್ ನಿನ್ನೆ ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲ್ ಬ್ಯಾಟಿಂಗ್ ಮಾಡಿದ್ರು ಅಂತಂದರೆ ಎಲ್ಲೂ ಕೂಡ ಇವರು ಕ್ರಿಕೆಟ್ ಶಿಶುಗಳು ಅಂತ ಅನಿಸ್ಲೇ ಇಲ್ಲ. ಆರಾಮಾಗಿ ಬೌಂಡ್ರಿ 6ಗಳನ್ನು ಹೊಡಿತಾ ಇದ್ದಾರೆ. ವಿ ಶೇಪಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಫುಲ್ ಶಾಟ್ಗಳನ್ನು ತುಂಬ ಚೆನ್ನಾಗಿ ಆಡಿದ್ರು. ಕ್ಯಾಚಸ್ನ ಎಷ್ಟು ಚೆನ್ನಾಗಿ ತೊಗೊಂಡ್ರು. ಅದ್ರ ಜೊತೆಗೆ 200+ ನೀವು ವಿಶ್ವಕಪ್ನಲ್ಲಿ ಆಡ್ತಾ ಇದ್ದೀವಿ ಅಂತ ಅಂದರೆ ಅದೊಂದು ಹುಮ್ಮಸ್ಸು ಬೆಳೆಯುತ್ತೆ ನಮಗೆ. ಆ ಒಂದು ಹುಮ್ಮಸ್ಸು ನನಗೆ ಖಂಡಿತವಾಗ್ಲೂ ಸ್ಕಾಟ್ಲೆಂಡ್ ಕಡೆಗೆ ನಿನ್ನೆ ಕಾಣಿಸ್ತು. ತುಂಬ ಚೆನ್ನಾಗಿ ಆಡಿದರು. 20 ಓವರ್ಗಳಲ್ಲಿ 207 ರನ್ಗಳು, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು. ಬಟ್ ಇಟ್ಲಿ ಓಕೆ, ಅವ್ರು ಬಂದ ಪುಟ್ಟ ಹೋದ ಪುಟ್ಟ ಎಲ್ಲ ಆಯ್ತು ಅವ್ರದ್ದು ಹೆಂಗೆ ಅವ್ರು ತಕ್ಕಂಗೆ ಆಡಿದ್ದು. 134ಕ್ಕೆ ಆಲ್ಔಟ್ ಆದರು. ಬಟ್ ಅದರಲ್ಲೂ ಕೂಡ ಮೆನಂತಿ ತುಂಬ ಚೆನ್ನಾಗಿ ಆಡಿದ್ರು. ಆರಂಭದಲ್ಲಿ ಒಂದು 4 ವಿಕೆಟ್ ಹೋದರೂ ಕೂಡ ಅದಾದ ನಂತರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದರು. 50 ರನ್ ಬಂದಿದ್ದು ಅವ್ರಿಗೂ ದೊಡ್ಡ ಖುಷಿಯಾಗಿರುತ್ತೆ. ಬಟ್ ಈ ತಂಡಗಳು ಬಂದಿರೋದು ವಿಶ್ವಕಪ್ ಗೆಲ್ಲೋದಕ್ಕಲ್ಲ, ಆ ಒಂದು ಪಾರ್ಟಿಸಿಪೇಟ್ ಇದೆಯಲ್ಲ, ಆ ಪಾರ್ಟಿಸಿಪೇಟ್ ಮೂಲಕ ತಮ್ಮ ದೇಶದಲ್ಲಿ ಕ್ರಿಕೆಟ್ನ ಇನ್ನೊಂದು ಸ್ವಲ್ಪ ಉತ್ತೇಜನ ಕೊಡುವಂಥ ಲೆಕ್ಕ ಅಷ್ಟೇ. ಈಗ ಸ್ಕಾಟ್ಲೆಂಡ್ ಇಷ್ಟು ಚೆನ್ನಾಗಿ ಆಡಿ ಏನಾದರೂ ಒಂದು ದೊಡ್ಡ ತಂಡವನ್ನು ಮಣಿಸ್ಬಿಟ್ರೆ ಖಂಡಿತವಾಗ್ಲೂ ಆ ದೇಶದಲ್ಲಿ ಆ ಕ್ರಿಕೆಟ್ ಬೂಸ್ಟಪ್ ಸಿಗುತ್ತಲ್ಲ, ಅದು ಸಿಗಬೇಕು. ಈಗ 20 ತಂಡ ಆಗಿದ್ದು ಮುಂದೆ 30 ಆಗಬೇಕು, 40 ಆಗಬೇಕು. ಫುಟ್ಬಾಲ್ ಥರ ನಮ್ಮ ಕ್ರಿಕೆಟ್ ಕೂಡ ಇಡೀ ವಿಶ್ವದಲ್ಲಿ ಹಬ್ಬಿಸಿ ಕ್ರಿಕೆಟ್ ತುಂಬ ಜನಪ್ರಿಯ ಆಗಬೇಕು ಅನ್ನೋದು ನಂದು ಒಂದು ಆಸೆ ಇದೆ. ಅದು ಎಸ್, ಇನ್ನು ರಘುವೀರ್ ಅವರೇ, ಈಗ ಇನ್ನೊಂದು ಮ್ಯಾಚ್, 8ನೇ ಮ್ಯಾಚ್ ಅಂದರೆ ಅದು ಜಿಂಬಾಬ್ವೆ ವರ್ಸಸ್ ಓಮನ್. ಸೊ ಈ ಮ್ಯಾಚ್ ಹೈಲೈಟ್ಸ್ ಹೇಳೋದಾದ್ರೆ? ಈ ಮ್ಯಾಚ್ ಅದೇ ನಾವೇನು ಅನ್ಕೊಂಡಿದ್ವಿ, ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳಿತ್ತು ಈ ಮ್ಯಾಚ್ ಮೇಲೆ. ಆದರೆ ಇದೇನಂದ್ರೆ ಸಾಧಾರಣ ಮೊತ್ತದ ಮ್ಯಾಚ್ ಆಗಿಬಿಡ್ತು. 106 ಓಮನ್ 106 ರನ್ನಿಗೆ ಆಲ್ಔಟ್ ಆಗಿ ಏನು ತನ್ನ ಅಂದರೆ ಆಲ್ಔಟ್ ಆದ ತಕ್ಷಣ ಜಿಂಬಾಬ್ವೆನೂ ಕೂಡ ಒಂದು ಏನು ಸಾಧಾರಣ ಮೊತ್ತವನ್ನು ಪೇರಿಸಿ ಅದರನ್ನು ಬೆನ್ನಟ್ಟಿದ ಜಿಂಬಾಬ್ವೆ ಕೂಡ ಸಾಧಾರಣ ಗೆಲುವನ್ನು ಕಂಡುಕೊಳ್ತು. ಆದರೆ ಇದರಲ್ಲಿ ನನಗೆ ಇಂಪ್ರೆಸಿವ್ ಅಂತ ಹೇಳಕ್ ಬಂದಾಗ ತಂಡದ ಒಂದು ಏನು ಜಿಂಬಾಬ್ವೆ ಓಮನ್ ತಂಡದ ವಿರುದ್ಧ ಅವರ ಏನು ಕ್ಯಾಪ್ಟನ್ಸಿ ಆಗಿರ್ಬೋದು, ಅವರನ್ನ ಕಡಿಮೆ ರನ್ನಿಗೆ ಕಟ್ಟಾಕುವಲ್ಲಿ ಆಗಿರ್ಬೋದು, ಸಿಕಂದರ್ ರಾಜಾ ಇವರು ಈಗಂದ್ರೆ IPL ಕೂಡ ಆಡ್ತಾ ಇದ್ದಾರೆ. ಈಗ ಜಿಂಬಾಬ್ವೆ ಹೇಳಿದ ತಕ್ಷಣ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳಷ್ಟೇ ಗುರ್ಸ್ಕೊಳ್ತಾರೆ, ಆದರೆ ಸಿಕಂದರ್ ರಾಜಾ ಅವರು ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿ ನಿಭಾಯಿಸಿದ್ರು ನಿನ್ನೆ. ಇನ್ನು ಕೊನೆಯದಾಗಿ ಒಬ್ಬ ಫೀಲ್ಡರ್ ಚೆನ್ನಾಗಿರೋ ಒಂದು ಕ್ಯಾಚ್ ಅನ್ನ ತಗೊಳ್ತಾರೆ, ಅದು ಅದ್ಭುತ ಆಗಿತ್ತು. ಅದು ಜಿಂಬಾಬ್ವೆ ತಂಡದಿಂದ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲಾಗಿತ್ತು. ಯಾಕಂದ್ರೆ ಈ ಹಿಂದೆ ವರ್ಷಗಳಲ್ಲಿ ಜಿಂಬಾಬ್ವೆ ಒಂದು ಪ್ರಬಲ ಟೀಮ್ ಆಗಿ ಗುರ್ಸ್ಕೊಂಡಿತ್ತು. ಇವಾಗ ನಾವು 1983 ವರ್ಲ್ಡ್ ಕಪ್ ಅಲ್ಲಿ ಜಿಂಬಾಬ್ವೆ ಕಪಿಲ್ ದೇವ್ ಅವರ ಏನು ಜಿಂಬಾಬ್ವೆ ವಿರುದ್ಧನೇ ಅವರ ಹೈಯೆಸ್ಟ್ ಸ್ಕೋರ್ ಅನ್ನ ಗಳಿಸಿ ಭಾರತನ ಗೆಲ್ಸಿರ್ತಾರೆ. ಅದೇ ಒಂದು ಜಿಂಬಾಬ್ವೆ ತಂಡ ಈಗಿನ ಜಿಂಬಾಬ್ವೆ ತಂಡಕ್ಕೆ ಹೋಲಿಸಿದ್ರೆ ಬಹಳ ಕಳಪೆ ಮಟ್ಟದ ಕ್ರಿಕೆಟ್ ಅನ್ನ ಆಡ್ಕೊಂಡು ಬರ್ತಾ ಇದೆ. ಆದ್ರೆ ಅವರು ಉದ್ದೇಶನೂ ಅದೇ ಇದೆ, ತಮ್ಮ ತಂಡವನ್ನ ಕಟ್ಟಿ ಬೆಳೆಸಬೇಕು ಅನ್ನೋದು. ಆ ಒಂದು
ದೃಷ್ಟಿಯಲ್ಲಿ ನೋಡಿದ್ರೆ ಜಿಂಬಾಬ್ವೆ ಕೂಡ ನಿನ್ನೆ ಗೆಲುವಿನ ಒಂದು ಖಾತೆ ತೆರೆದಿದೆ. ನೋಡ್ಬೇಕು ಇವಾಗ ಅವರಿಗೆ ಮುಂದೆ ಆಸ್ಟ್ರೇಲಿಯಾದಂತಹ ಬಲಿಷ್ಠ ರಾಷ್ಟ್ರಗಳು ಎದುರಾಗುವಂತ ಸ್ಥಿತಿಯನ್ನ ಕಾಣ್ತೇವೆ. ಅದರಲ್ಲೂ ಆಸ್ಟ್ರೇಲಿಯಾ ಅವರಿಗೆ ಸೋಲ್ಸೋವಂತ ಏನಾದ್ರೂ ಒಂದು ಚಮತ್ಕಾರ ನಡೆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಸ್ಟ್ರೇಲಿಯಾ ಅಂತ ಹೇಳಿದ್ರೆ ಇವರನ್ನ ಕಟ್ಟು ಹಾಕಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಆಸ್ಟ್ರೇಲಿಯಾ ಅಂತ ಒಂದು ಲೀಗ್ ನಲ್ಲಿ ಎದುರಾದ್ರೆ ಒಂದು ವೇಳೆ ಜಿಂಬಾಬ್ವೆ ಕೂಡ ಆಸ್ಟ್ರೇಲಿಯಾನ ಮಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಇನ್ನು ಆ ಕ್ಯಾಚ್ ಅಂತ ವಿಷಯ ಬಂದಾಗ ಇಡೀ T20 ವರ್ಲ್ಡ್ ಕಪ್ ನಲ್ಲಿ ಬೆಸ್ಟ್ ಕ್ಯಾಚ್ ಅಂತಾನು ಕಾಮೆಂಟೇಟರ್ ಹೇಳಿದ್ದಾರೆ. ಚೆನ್ನಾಗಿತ್ತು ನಿನ್ನೆ ಮ್ಯಾಚ್. ಜಿಂಬಾಬ್ವೆ ಮತ್ತು ಓಮನ್ ಸಾಧಾರಣ ಮೊತ್ತದ್ದಾಗಿದ್ದಿದ್ರು ಒಂದು ಎಂಟರ್ಟೈನಿಂಗ್ ಆಗಿತ್ತು ಅಂತ ನನ್ ಎಸ್. ಇನ್ನು ಪಾಟೀಲ್ ಸರ್, ಕೊನೆಯದಾಗಿ ಈಗ ಟಾಪ್ 8 ತಂಡಗಳೇನಿದೆ ಸ್ಟ್ರಾಂಗ್ ಟೀಮ್ಸ್, ಇದಕ್ಕೆ ಯಾವ್ದಾದ್ರು ಸಣ್ಣ ತಂಡ ಶಾಕ್ ಕೊಡುವಂತ ಸಾಧ್ಯತೆ ಇದೆಯಾ ಮುಂದೆ? ಅದು ಪ್ರತಿಯೊಂದು ವಿಶ್ವಕಪ್ನಲ್ಲೂ ಆಗತ್ತೆ. ನೋಡಿ, ಇಂಗ್ಲೆಂಡ್ ವಿರುದ್ಧ ಐರ್ಲೆಂಡ್ ದವ್ರು ಗೆದ್ದಿದ್ರು. ಲಾಸ್ಟ್ ಟೈಮ್ ಪಾಕಿಸ್ತಾನದ ವಿರುದ್ಧ ಒಂದು ಸಣ್ಣ ತಂಡ USA ಗೆದ್ದಿದ್ರು. ನೆಕ್ಸ್ಟ್ ಮ್ಯಾಚ್ ಅವ್ರದೇ ಇದೆ. ಇಂಥ ಶಾಕ್ ನನಗೂ ಈ ಸರಿನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾಕಿಸ್ತಾನವನ್ನ ಸೋಲಿಸ್ಬೋದು ಅಂತ ಒಂದ್ ಕಡೆಗೆ ಅನ್ಸುತ್ತೆ. ಇಂಗ್ಲೆಂಡ್ ನೋಡಿ, ಮೊನ್ನೆ ನೇಪಾಳದವ್ರು ಎಂತ ಶಾಕ್ ಕೊಟ್ಬಿಟ್ಟಿದ್ರು. ಎಲ್ಲೋ ಮ್ಯಾಚ್ ಜಸ್ಟ್ ಮಿಸ್ಸು. ಅಂಥದ್ದು ಆಗ್ಬೋದು ಅಂತ ಅನ್ಕೋತೀನಿ. ನನಗನ್ಸಿದ ಮಟ್ಟಿಗೆ ಪಾಕಿಸ್ತಾನವನ್ನು USA ಸೋಲಿಸ್ಬೋದು. ಆ ಒಂದು ತಂಡದ ವಿರುದ್ಧ ಇದೊಂದು ಬರ್ಬೋದು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಇಂಗ್ಲೆಂಡು ಆಸ್ಟ್ರೇಲಿಯಾ ಆಡುವಾಗ ಏನಾದರೂ ಒಂದು ಚಮತ್ಕಾರ ಮೂಡಿ ಬರ್ಬೋದು ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನಲ್ಲಿ ಇದೀನಿ ನಾನು. ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನಿಗದಿಯಂತೆ ಕೊಲಂಬೋದಲ್ಲಿ 15ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ. ಅದಕ್ಕೂ ಮುನ್ನ ನಮ್ಮ ಭಾರತ ತಂಡ ನಮೀಬಿಯಾ ತಂಡವನ್ನು 12ನೇ ತಾರೀಕು ಎದುರಿಸುತ್ತೆ. ಇದರ ಜೊತೆಗೆ ಇವತ್ತು ಕೂಡ 3 ಮ್ಯಾಚ್ಗಳು ನಡೀತಾ ಇದೆ. ಇದೆಲ್ಲದರ ಬಗ್ಗೆ ನಾಳೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.